ಸೌಂಡ್ ಕೇಳ್ತಾ ಇದ್ದೀರಲ್ಲ, ಯಾವ ಥರ ಗರಿಗರಿಯಾಗಿ ಈ ದೋಸೆ ರೆಡಿಯಾಗಿದೆ ಅಂತ. ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ, ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಈನೋ, ಸೋಡಾ, ಮೊಸರು ಬಳಸದೆ ದಿಢೀರಾಗಿ 10 ರಿಂದ 15 ನಿಮಿಷಗಳಲ್ಲಿ ತಯಾರಾಗುವಂತಹ, ರಸ್ತೆ ಬದಿಯ ಬಂಡಿಗಳಲ್ಲಿ ಸಿಗುವಂತಹ ದೋಸೆ ಹಾಗೆ ಮೊಸರು ಬದಲಿಗೆ ಒಂದು ಸೀಕ್ರೆಟ್ ಪದಾರ್ಥನ ಸೇರಿಸಿ ಸೂಪರ್ ಆಗಿರುವಂತಹ ಕ್ರಿಸ್ಪಿ ಹಾಗೆ ಸಾಫ್ಟ್ ಆಗು ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ಬನ್ನಿ ಇವತ್ತಿನ ಈ ದೋಸೆ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ. ಹಾಗೆಯೇ ಇದಕ್ಕೆ 1/4 ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮುಖ್ಯವಾಗಿ ರೋಡ್ ಸೈಡ್ ದೋಸೆ ಮಾಡಬೇಕಾದ್ರೆ ಈ 2 ಪದಾರ್ಥನ ಬಳಸಿ ಸೂಪರ್ ಆಗಿರುವಂಥ ದೋಸೆನ ರೆಡಿ ಮಾಡ್ತಾರೆ. ಹಾಗೆಯೇ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರಾಗಿ ಬರಲಿ ಅನ್ನೋದಕ್ಕೆ. ಇವಾಗ ಇದೆಲ್ಲವನ್ನು ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಇದನ್ನು ಚೆನ್ನಾಗಿ ನಾವು ಕೈ ಬಿಡದೇನೆ ಒಂದು ಸ್ವಲ್ಪ ಹೊತ್ತು ಇದೇ ಥರ ತಿರುತ್ತಾ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಿದ್ರೆ ಹಿಟ್ಟು ಹಗುರಾಗಿ ಮಾಡುವಂಥ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಇದನ್ನು ಚೆನ್ನಾಗಿ ಗರಗರ ಅಂತ ಮಿಕ್ಸ್ ಮಾಡ್ಕೊಂಡಾಗಿದೆ. ನಂತರ ನಾನಿಲ್ಲಿ ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ನಲ್ವ, 2 ಚಮಚ ಆಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ರಸ್ತೆ ಬದಿಯ ಬಂಡಿಗಳಲ್ಲಿ ದೋಸೆ ಮಾಡೋದಕ್ಕೆ ಮೊಸರು ಬದಲಿಗೆ ಇಲ್ಲಿ ನಿಂಬೆಹಣ್ಣಿನ ರಸ ಅಥವಾ ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಅದನ್ನು ಬಳಸಿ ದೋಸೆನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಂಬೆಹಣ್ಣಿನ ರಸ ಸೇರಿಸಿದ ಮೇಲೆ ಚೆನ್ನಾಗಿ ಮತ್ತೆ ಇದನ್ನು ಗರಗರ ಅಂತ ಬೀಟ್ ಮಾಡಬೇಕಾಗುತ್ತೆ. ಎಷ್ಟು ಈ ಥರ ನಾವು ಬೀಟ್ ಮಾಡ್ಕೊಳ್ತೀವೋ ಅಷ್ಟೇ ಕೂಡ ಹಿಟ್ಟು ಹಗುರಾಗಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ, ಈ ಒಂದು ವಿಧದಲ್ಲಿ ನಾನು ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷಗಳ ಕಾಲ ನೆನೆಸೋದಕ್ಕೆ ಇಡ್ತಾ ಇದ್ದೀನಿ. ದೋಸೆ ಹಿಟ್ಟು ನೆನೆಯುವಷ್ಟರಲ್ಲಿ ದೋಸೆಗೆ ಬೇಕಾಗುವಂಥ ಒಂದು ಸಿಂಪಲ್ ಆಗಿರುವಂಥ ಟೇಸ್ಟಿ ಆಗಿರುವಂತಹ ಚಟ್ನಿ ರೆಸಿಪಿ ಒಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 2 ಹಿಡಿ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಶೇಂಗಾ ಬೀಜನ ನಾನಿಲ್ಲಿ ಹುರಿತಾ ಇದ್ದೀನಿ. ನೋಡಿ, ಈ ಥರ ಶೇಂಗಾ ಬೀಜನ ನಾನಿಲ್ಲಿ ಹುರಿದಿದ್ದೀನಿ. ಜಾಸ್ತಿ ಹುರ್ಕೊಳ್ಬಾರ್ದು, ಕಪ್ಪಗಾಗೋ ಥರ ಒಂದು ಸ್ವಲ್ಪ ಲೈಟಾಗಿ ಶೇಂಗಾ ಬೀಜ ಕಲರ್ ಚೇಂಜ್ ಆಗಿದೆ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕು. ನಂತರ ಇವಾಗ ಅದೇ ಕಡೆಗೆ 1.5 ಹಿಡಿ ಆಗುವಷ್ಟು ಪುಟಾಣಿನ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ನಾನಿಲ್ಲಿ 1-2 ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಈ ಚಟ್ನಿಗೆ ಟೇಸ್ಟು ಸೂಪರಾಗಿ ಬರುತ್ತೆ. ನೋಡಿ, 2 ಕೂಡ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡಾಗಿದೆ. ಇದನ್ನು ಕೂಡ ಇವಾಗ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕೂಡ ನಾನಿಲ್ಲಿ ಹುರಿದಾಗಿದೆ. ಶೇಂಗಾ ಬೀಜ, ಪುಟಾಣಿ 2 ಕೂಡ. ಶೇಂಗಾ ಬೀಜದ ಸಿಪ್ಪೆ ಎಲ್ಲ ಸುಲಿದು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ನಾನು ಮಿಕ್ಸರ್ ಜಾರಲ್ಲಿ ಶೇಂಗಾ ಬೀಜದ ಪುಡಿನ ಮಾಡಿ ಇಟ್ಕೊಂಡಿದ್ದೆ, ಅದೇ ಮಿಕ್ಸರ್ ಜಾರ್ನ ಬಳಸ್ತಾ ಇದ್ದೀನಿ. ಹುರಿದಿರುವಂಥ ಶೇಂಗಾ ಬೀಜ, ಪುಟಾಣಿ 2 ಕೂಡ ಸೇರಿಸಿ, ಹಾಗೆ 3 ಬೆಳ್ಳುಳ್ಳಿನ ಸೇರಿಸಿ, ಒಣಮೆಣಸಿನ್ಕಾಯಿನ 2 ಸೇರಿಸಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಮಿಕ್ಸರ್ ಜಾರ್ ಮುಚ್ಚಳನ ಮುಚ್ಚಿ ನೀರನ್ನೇ ಹಾಕದೆ ನಾನಿಲ್ಲಿ ಫಸ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದಾದಮೇಲೆ ನಂತರ ನಾನಿಲ್ಲಿ ನೀರನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ಹದ ನೋಡಿಕೊಂಡು ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿಕೊಂಡು ನೀರನ್ನು ಸೇರಿಸಿ ಈ ಒಂದು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಶೇಂಗಾ ಪುಟಾಣಿ ಚಟ್ನಿನ ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಪೂರ್ತಿ ನೈಸಾಗಿ ರುಬ್ಕೊಂಡಾಗಿದೆ ಈ ಒಂದು ಚಟ್ನಿ. ಇದಕ್ಕೆ ಇವಾಗ ಸಿಂಪಲ್ಲಾಗಿ ಒಂದು ಚಿಕ್ಕ ಒಗ್ಗರಣೆನ ಮಾಡ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಹಾಗೆಯೇ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸಿ, ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಚಟಪಟ ಅಂತ ಅಂದಾಗ ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸಿ ತಕ್ಷಣಕ್ಕೆ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಎಳ್ಳು ಸಿಡಿಯೋದು ಕಡಿಮೆಯಾಗಿ ಎಣ್ಣೆ ಬಿಸಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ರುಬ್ಬಿರುವಂಥ ಚಟ್ನಿನ ಈ ಒಗ್ಗರಣೆಗೆ ಸೇರಿಸಿ, ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ, ಅದೇ ನೀರನ್ನು ಈ ಚಟ್ನಿಗೆ ಸೇರಿಸಿ, ನೋಡಿ ಈ ಥರ ತೆಳುವಾಗಿ ಈ ಚಟ್ನಿನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಮೇಲ್ಗಡೆ ಹಾಕ್ಕೊಳ್ಬಹುದು. ತುಂಬಾ ಸುಲಭವಾಗಿ ಸರಳವಾಗಿ ಮಾಡಿರುವಂಥ ಚಟ್ನಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.
ದೋಸೆ ಚಟ್ನಿ ಅಂತೂ ರೆಡಿಯಾಗಿದೆ. ನಂತರ ಈ ಕಡೆ ನೆನೆಯಕ್ಕಿಟ್ಟಿರುವಂಥ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಮತ್ತು ನೋಡಿ ಒಂದು ಸ್ವಲ್ಪ ಇದು ಗಟ್ಟಿ ಹದಕ್ಕೆ ಆಗಿದೆ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ದೋಸೆ ಬ್ಯಾಟರ್ಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಪರವಾಗಿಲ್ಲ. ತೀರ ತೆಳುವಾಗಿ ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಾರ್ದು. ನೋಡಿ ನಾನಿಲ್ಲಿ ಚೆನ್ನಾಗಿದ್ದನ್ನು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇಲ್ಲಿ ನಾವು ಯಾವುದೇ ಥರದ ಈನೋ ಆಗಲಿ ಸೋಡಾ ಆಗಲಿ ಬಳಸ್ತಾ ಇಲ್ಲ. ಮೊಸರು ಕೂಡ ಇಲ್ಲದೆ ತುಂಬಾ ಈ ಒಂದು ದೋಸೆ ರೆಡಿ ಆಗುತ್ತೆ. ಮತ್ತು ಈ ದೋಸೆ ಟೇಸ್ಟ್ ಮಾತ್ರ ಅದ್ಭುತ ಅಂತ ಹೇಳ್ತೀನಿ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ದೋಸೆ ಹಿಟ್ಟು ಇವಾಗ ರೆಡಿಯಾಗಿದೆ. ನಂತರ ಈ ಕಡೆ ದೋಸೆ ಮಾಡಲು ದೋಸೆ ತವನ ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಒಂದು ಸ್ವಲ್ಪ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಈ ದೋಸೆ ಹಾಕಬೇಕಾದ್ರೆ ದೋಸೆ ತವ ಜಾಸ್ತಿ ಬಿಸಿಯಾಗಿರಬಾರ್ದು. ಈ ದೋಸೆ ಹಾಕಲು ಬಟ್ಟಲನ್ನು ಯೂಸ್ ಮಾಡಿ. ಬಟ್ಟಲಿನ ಸಹಾಯದಿಂದ ಈ ಥರ ದೋಸೆ ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗಿ ಸ್ವಲ್ಪ ತೆಳುವಾಗಿ ದೋಸೆನ ಮಾಡ್ಕೊಳ್ಬಹುದು. ದೋಸೆ ಮೇಲೆ ಸ್ವಲ್ಪ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ದೋಸೆ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬರೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ದೋಸೆ ತೀರಾ ಹೊಂಬಣ್ಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೀಡಿಯಮ್ ಆಗಿ ಒಂದು ರೀತಿಯ ಕಲರ್ ಬಂದೇ ಬರುತ್ತೆ. ದೋಸೆನ ಒಂದು ಸ್ವಲ್ಪ ನಾನಿಲ್ಲಿ ತ್ರಿಕೋನಾಕಾರಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಭಾಗಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ನೋಡಿ ಈ ಥರ ರೋಲ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ರಸ್ತೆ ಬದಿಯ ಬಂಡಿಗಳಲ್ಲಿ ಸಿಗುವಂತಹ ದೋಸೆ ರೆಡಿಯಾಗುತ್ತೆ. ಅದು ಕೂಡ ಮೊಸರು ಸೋಡಾ ಏನೋ ಬಳಸದೆ ಕೇವಲ 10 ನಿಮಿಷಗಳಲ್ಲಿ, ಅದು ಕೂಡ ಸೀಕ್ರೆಟ್ ಪದಾರ್ಥ ಆಗಿರುವಂತಹ ನಿಂಬೆಹಣ್ಣನ್ನು ಬಳಸಿ ಸೂಪರ್ ಟೇಸ್ಟಿ ಆಗಿರುವಂತಹ ದೋಸೆ ರೆಡಿಯಾಗುತ್ತೆ. ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡ್ಕೊಂಡಿದ್ದೀನಿ. ಪ್ರತಿ ದೋಸೆ ಕೂಡ ಅಷ್ಟೇ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಈ ದೋಸೆ ಟೇಸ್ಟ್ ಮಾತ್ರ ಅದ್ಭುತ ಅಂತ ಹೇಳ್ತೀನಿ. ಒಮ್ಮೆ ನೀವು ಈ ದೋಸೆನ ಟ್ರೈ ಮಾಡಿದ್ರೆ ಖಂಡಿತ ಪದೇ ಈ ದೋಸೆನ ಮಾಡ್ಕೊಂಡು ತಿಂತೀರಾ. ಅಷ್ಟು ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ದೋಸೆ ಯಾವ ಥರ ಡಿಫ್ರೆಂಟ್ ಟೇಸ್ಟಲ್ಲಿ ರುಚಿ ಅದ್ಭುತವಾಗಿರುತ್ತೆ ಅಂತ. ನೋಡಿ ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ. ದೋಸೆ ತವನೊಂದು ಸ್ವಲ್ಪ ನಾವು ತಿರುತ್ತಾ ಎಲ್ಲ ಭಾಗದಲ್ಲೂ ಕೂಡ ಸ್ವಲ್ಪ ಪರ್ಫೆಕ್ಟಾಗಿ ದೋಸೆಯನ್ನು ಬೇಯಿಸ್ಕೊಂಡ್ರೆ ಈ ಥರ ಈಸಿಯಾಗಿ ದೋಸೆನ ತೆಕ್ಕೊಳ್ಬಹುದು. ನೋಡಿ ಈ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ತೆಳುವಾಗಿಯೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಕಲರ್ಫುಲ್ಲಾಗಿ ದೋಸೆ ರೆಡಿಯಾಗಿದೆ ಅಂತ. ರಸ್ತೆ ಬದಿಯ ಬಂಡಿಗಳಲ್ಲಿ ಸಿಗುವಂಥ ದೋಸೆ ಮನೆಯಲ್ಲೇ ನಾವು ಎಷ್ಟು ಸುಲಭವಾಗಿ ಕೇವಲ 10 ರಿಂದ 15 ನಿಮಿಷದಲ್ಲಿ 2 ಪದಾರ್ಥದ ಜೊತೆಗೆ ಒಂದು ಸೀಕ್ರೆಟ್ ಪದಾರ್ಥ ಆದಂತಹ ನಿಂಬೆಹಣ್ಣಿನ ರಸನ ಬಳಸಿ ಈ ದೋಸೆನ ರೆಡಿ ಮಾಡ್ಕೊಳ್ಬಹುದು. ಹಿಂದಿನ ದಿನದ ಪೂರ್ವ ತಯಾರಿ ಇಲ್ಲದೆ ಬೆಳಗ್ಗೆ ಎದ್ದಾಗ ಕೂಡ ನೀವು ರವೆ ಮತ್ತು ಕಡಲೆ ಹಿಟ್ಟನ್ನು ಒಂದು 10 ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕು. ಈ ಥರ ಗರ್ಗರಿಯಾದಂತಹ ರಸ್ತೆ ಬದಿಯ ಬಂಡಿಯಲ್ಲಿ ಸಿಗುವಂಥ ದೋಸೆನ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿವೆ ಅಂತ. ನಾನಿಲ್ಲಿ ಕಾಯಿ ಬಳಸದೆ ಶೇಂಗಾ ಪುಟಾಣಿ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಒಂದು ಸ್ವಲ್ಪ ಗರಿಗರಿಯಾಗಿ ಹಾಗೆ ಒಂದು ಸ್ವಲ್ಪ ಸಾಫ್ಟಾಗಿ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಅಂತ. ಇದೇ ಬ್ಯಾಟರ್ನಿಂದ ನಾನಿಲ್ಲಿ ಸ್ವಲ್ಪ ಗರ್ಗರಿ ಆಗಿರುವಂಥ ದೋಸೆನೂ ಕೂಡ ಮಾಡಿದ್ದೀನಿ. ನೋಡಿ ಈ ಸೌಂಡ್ ಕೇಳಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಗರ್ಗರಿ ಬೇಕು ಅಂದರೆ ದೋಸೆನ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಅರೆ ವಾ, ಈ ಥರ ಗರ್ಗರಿಯಾಗಿ ದೋಸೆನ ರೆಡಿ ಮಾಡ್ಕೊಳ್ಬಹುದು. ಈ ದೋಸೆ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ಈ ದೋಸೆನ ಸುಲಭವಾಗಿ ಮೊಸರು ಸೋಡಾ ಏನೋ ಬಳಸದೆ ರಸ್ತೆ ಬದಿಯ ಬಂಡಿಗಳಲ್ಲಿ ಸಿಗುವಂಥ ದೋಸೆ ಹಾಗೆ ಟೇಸ್ಟ್ ಬರುವಂಥ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.